ತುಮಕೂರು ಹೋಟೆಲು ಮಾಲೀಕರ ಸಂಘದ ಅಧ್ಯಕ್ಷನಾದ ವಾಸುದೇವ ಶೆಟ್ಟಿ. ನಾನು ಗೌರ್ಮೆಂಟಿನಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಈವಾಗಲೇ ಬೆಂಗಳೂರಿನಲ್ಲಿ 10/3/2026ರಿಂದ ಕಮರ್ಷಿಯಲ್ ಗ್ಯಾಸ್ ಬಿಲ್ ಮಾಡುವುದನ್ನು ನಿಲ್ಲಿಸುವಂತೆ ಆರ್ಡರ್ ಮಾಡಲಾಗಿದೆ. ಅದರಂತೆ ತಮ್ಮ ತುಮಕೂರಿನಲ್ಲಿ ಇನ್ನು 1-2 ದಿವಸ ಗ್ಯಾಸು ಏನು ನಮಗೆ ಸಪ್ಲೈ ಕೊಡ್ಬೋದು. ಮುಂದಕ್ಕೆ ತುಮಕೂರಲ್ಲಿ ಭಾರಿ ತೊಂದರೆ ಆಗ್ತದೆ. ಇಲ್ಲಿ ಪೈಪ್ಲೈನು, ಪ್ರೈವೇಟ್ ಗ್ಯಾಸ್, ಮೆಗಾ ಗ್ಯಾಸು ಬರೀ ಒಂದು 10% ಜನರಿಗೆ ಮಾತ್ರ, 10% ಆದ ಹೋಟ್ಲಿಗೆ ಅವರು ಫೆಸಿಲಿಟಿ ಕೊಟ್ಟಿದ್ದಾರೆ. ಇನ್ನು 90% ಹೋಟ್ಲಿಗೆ ಹೋಟ್ಲವರು ಗ್ಯಾಸನ್ನೇ ನಂಬಿಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಈ ಗ್ಯಾಸ್ ಸಪ್ಲೈ ನಿಂತರೆ ಎಲ್ಲ ಥರದಲ್ಲಿ ಟೂರಿಸಮ್ಮು ನಿಲ್ತದೆ, ರೈತರದ್ದು ಬೆಳೆದ ತರಕಾರಿನೂ ಪ್ರಾಬ್ಲಮ್ ಆಗುತ್ತೆ, ಎಲ್ಲ ಥರದಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳಿ ದಯವಿಟ್ಟು ನೀವು ನಮ್ಮ ಮಾತನ್ನು ಒಂದು ಕನ್ಸಿಡರ್ ಮಾಡಿ ನಮಗೆ ಒಂದು ಗ್ಯಾಸ್, ಕಮರ್ಷಿಯಲ್ ಗ್ಯಾಸು ಆದಷ್ಟು ದಿವಸ ನಮ್ಗೆ ಸಪ್ಲೈ ಮಾಡುವುದಕ್ಕೆ ತಾವು ತಯಾರಾಗಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇವೆ. ಯಾವ್ಯಾವ ರೀತಿ ಪ್ರಾಬ್ಲಮ್ ಆಗಿದೆ ಸರ್? ಈಗ ಫಸ್ಟು ಯಾವ ಥರ ಕೊಡ್ತಿದ್ರು, ಈಗ ಏನು ಮಾಡಿದ್ದಾರೆ? ಅದು ಈಗ ಬಿಲ್ಲಿಂಗ್ ನಿಲ್ಲಿಸಿದಾರಲ್ಲ ಅಷ್ಟೇ. ಹೇಳಿ. ಇಲ್ಲಿವರೆಗೆ ನಮಗೆ ಗ್ಯಾಸಿನ ಯಾವುದೇ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಈ ವಾರ ಸ್ಟಾರ್ಟ್ ಆಗೋದ್ರಿಂದ ಈಗ ಇಲ್ಲಿವರೆಗೆ ನೀವು ಸಪ್ಲೈ ಮಾಡ್ತೀರನ್ನೋದು ನಮ್ಮದು ಇದಿಲ್ಲ. ಆದ್ದರಿಂದ ನಿಮಗೆ ಎಷ್ಟು ದಿವಸ ಆದಷ್ಟು ದಿವಸ ನಮಗೆ ನೀವು ಹೆಚ್ಚಿನ ಇದರಲ್ಲಿ ಸಪ್ಲೈ ಮಾಡಿ ನಮ್ಮ ವ್ಯಾಪಾರಕ್ಕೆ ನೀವು ಅನುವು ಮಾಡಿ ಕೊಡಬೇಕಾಗಿ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಸುತ್ತೇವೆ. ಏನಿಲ್ಲ ಸರ್, ಅದೇ ಸಿಲಿಂಡರ್ ಇಲ್ವಲ್ಲ ಸರ್, ಅದಕ್ಕೋಸ್ಕರ ಹೋಟ್ಲು ಕ್ಲೋಸ್ ಮಾಡಿದ್ದೀವಿ. ಸಿಲಿಂಡರ್ ಬಂದಮೇಲೆ ತಿರ್ಗಾ ರಿಓಪನ್ ಮಾಡ್ತೀವಿ ಅಂತ ಓನರ್ ಹೇಳಿದ್ದಾರೆ. ಅದಕ್ಕೋಸ್ಕರ ಹೋಟ್ಲು ಕ್ಲೋಸ್ ಮಾಡಿದ್ದೀವಿ ಸರ್. ಹೊರಪೇಟೆ ಹೋಟ್ಲು, ಪ್ರಸಾದ್ ಹೋಟ್ಲನ್ನ ಕ್ಲೋಸ್ ಮಾಡಿದ್ದೀವಿ. ಎಷ್ಟು ಜನ ಅಂದರೆ ಈಗ ನೀವು ಎಷ್ಟು ಜನ ಕೆಲಸ ಮಾಡ್ತೀರಾ ಸರ್? ನಾವು ನಮ್ಮ ಹೋಟ್ಲಲ್ಲಿ ಒಂದು 10-12 ಜನ ಕೆಲಸ ಮಾಡ್ತಾ ಇದ್ವಿ. ಹಾಂ, ಈಗ ಹೆಂಗೆ ಮಾಡ್ತಾರೆ ಮುಂದೆ ಮತ್ತೆ ಜೀವನ? ಏನಿಲ್ಲ ಸರ್, ಅದೇ ಸಿಲಿಂಡ್ರು ಹೆಂಗಾರ ಮಾಡಿ ನಮಗೆ ಒದಗಿಸ್ಕೊಟ್ರೆ ಎಲ್ಲಕ್ಕೂ ಜೀವನ ನಡೀತದೆ, ಇಲ್ಲಾಂದರೆ ಸಮಸ್ಯೆ ಆಗುತ್ತೆ. ಹಾಂ, ಯಾವಾಗಿಂದ ಕ್ಲೋಸ್ ಆಗಿದೆ? ಇವತ್ತು ಬೆಳಗ್ಗೆಯಿಂದ ಕ್ಲೋಸ್ ಮಾಡಿದ್ದೀವಿ ಸರ್. ಹಾಂ, ಈ ಸಿಲಿಂಡರ್ ಕೇಳಿದ್ರೆ ಏನು ಹೇಳ್ತಾಯಿದ್ರು? ಸಿಲಿಂಡರ್ ಅದೇ ಸರ್, ಅವ್ರಿಗೆ ಲೋಡ್ ಬಂದರೆ ಅವ್ರು ನಮಗೆ ಕೊಡ್ತಾರೆ. ಅವ್ರ ಹತ್ರನೇ ಲೋಡ್ ಇಲ್ವಲ್ಲ, ಅದಕ್ಕೆ ಸಿಲಿಂಡರ್ ಇಲ್ಲ ಅಂತ ಹೇಳಿದ್ದಾರೆ ಅವರು. ಮತ್ತು ಓನರ್ ಏನು ಹೇಳಿದ್ದಾರೆ? ಓನರ್ ಅಂದರೆ ಸಿಲಿಂಡರ್ ಬಂದಮೇಲೆ ಹೋಟ್ಲ್ ಓಪನ್ ಮಾಡೋಣ, ಅಲ್ಲಿವರೆಗೂ ಕ್ಲೋಸ್ ಮಾಡೋಣ ಹೋಟ್ಲು ಅಂತ ಹೇಳಿದ್ದಾರೆ. ಇವತ್ತೇನೆಲ್ಲ ಕೆಲಸ ಏನೋ ಮಾಡ್ತಾಯಿದ್ರೆ? ಇನ್ನೊಂದು ಸಿಲಿಂಡರ್ ಇತ್ತು ಸರ್, ಸ್ಟಾಕ್ ಇತ್ತಲ್ವಾ, ಅದಕ್ಕೆ ಇವತ್ತೊಂದು ದಿವಸ ಮಾಡಿಬಿಟ್ಟು ಕ್ಲೋಸ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ವೀರೇಶ್ ಅಂತ.